ಬೆಳಗಾವಿಯಿಂದ ಸತೀಶ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸತೀಶ್ ಅವರೇ. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಹೇಳಿ ಸರ್, ಏನು ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗದೇ ಇರೋದು ಮಂತ್ರಿಮಂಡಲದಲ್ಲಿ, ಏನ್ ಅನಿಸ್ತಾ ಇದೆ ತಮ್ಗೆ? ಮಂತ್ರಿಮಂಡಲದಲ್ಲಿ ಪ್ರಾತಿನಿಧ್ಯ ಮಹಿಳೆಯರಿಗೆ ಕೊಡ್ಲೇಬೇಕು. ಇವಾಗ ಒಂದು ಸ್ಥಾನ ಹೋಲ್ಡ್ ಇಟ್ಟಿದ್ದಾರೆ. ನನಗನಿಸಿದ ಮಟ್ಟಿಗೆ ಆ ಸ್ಥಾನ ಮಹಿಳೆಗೆ ಕೊಡಬಹುದು ಅಂತೇಳಿ 100% ನನಗೆ ಖಾತ್ರಿ ಇದೆ ನನಗೆ. ಅಲ್ಲ ಸರ್, ಈಗ ಹೆಂಗಾಗೋಗಿದೆ ಅಂದ್ರೆ ಲೆಫ್ಟ್ ಓವರ್ ಅಂತ ಅಂತೀವಿ ಸರ್. ಲೆಫ್ಟ್ ಓವರ್ ಅಂತ ಅಂದ್ರೆ ಒಂದು ಬಿಟ್ಟೋಗಿದ್ದು ಯಾವುದೋ ಒಂದು ಬೇಕಾಗಿಲ್ಲ ಸರ್ ಮಹಿಳೆಯರಿಗೆ. ನಮ್ಮ ಹಕ್ಕು ನಮಗೆ ಬೇಕಾಗಿದೆ ಸರಿ ಸಮಾನವಾಗಿ. ಯಾವುದೋ ಒಂದು ಬಿಟ್ಟಿದ್ದಾರೆ, ಅದು ಯಾವಾಗ್ಲೋ ಕೊಡ್ತಾರೆ ಅನ್ನೋದಕ್ಕೆ ನಾವು ಬಿದ್ದಿಲ್ಲ ಮಹಿಳೆಯರು, ಅನ್ಸಲ್ವಾ ಸರ್ ತಮ್ಗೆ? ಇಲ್ಲ ಅನಿಸ್ತಿದೆ, ಅದಕ್ಕೆ ನಿಜ. ಅದು ಆಕ್ಚುಲಿ ಮೊದಲೇ ಇದ್ರಲ್ಲಿ ಆಗ್ಬೇಕಾಗಿತ್ತು. ಸರ್ ನಿಮ್ ಮನೆಯಲ್ಲಿ ಪ್ರಥಮ ಸ್ಥಾನ ಯಾರಿಗ್ರಿ ಸರ್? ಸತೀಶ್ ಸರ, ನಿಮ್ ಮನ್ಯಾಗ ಮೊದಲ ಸ್ಥಾನ, ಮೊದಲ ಗೌರವ, ಮೊದಲ ಪ್ರೀತಿ ಯಾರಿಗ್ರಿ ಸರ್? ತಾಯಿಗೆ. ಹೌದಿಲ್ರಿ ಸರ್? ಹೌದು. ಹಾಗಾದ್ರೆ ಈ ಸರ್ಕಾರದಲ್ಲಿ ಒಬ್ಬ ಮಹಿಳೆಗೆ ಒಂದು ಪ್ರಮುಖ ಸ್ಥಾನ ಇಲ್ಲ, ಅಥವಾ ಮೊದಲ ಸ್ಥಾನ ಇಲ್ಲ, ಒಂದು ಮೇಲ್ಪಂಕ್ತಿ ಇಲ್ಲ ಅಂತಂದ್ರೆ ಇನ್ನೇನ್ ಸರ್ ಇವ್ರ ಭಾಷಣ ಹೊಡಿಯೋದು ಹೇಳಿ ಸರ್? ಇಲ್ಲ ಖಂಡಿತವಾಗಿ ಸಿಗಬೇಕಂತ ಹೇಳಿ ನಮ್ದು ವಾದ. ಮಹಿಳೆಗೆ ಸ್ಥಾನ ಸಿಗಬೇಕಂತ ಹೇಳಿ ನಮ್ಮ ವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್ ಸತೀಶ್ ಅವರೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಈಗ ಮಂಡ್ಯದಿಂದ ಕೃಷ್ಣ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ. ಕಟ್ ಆಯ್ತಂತ ಅನ್ಸುತ್ತೆ ಅವ್ರ ಕಾಲ್. ಓಕೆ, ಕಲಬುರ್ಗಿಯಿಂದ ವಿಶ್ವನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ರೀ ವಿಶ್ವನಾಥ್ ಅವ್ರ. ನಮಸ್ಕಾರ ಮೇಡಮ್. ನಮಸ್ಕಾರ ರೀ, ಕೇಳಿಸ್ತಿದ್ದೀರಿ ಧ್ವನಿ? ಕೇಳಿಸ್ತಾ ಇದೆ ಮೇಡಮ್. ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ರಿ ಸರ್. ಕೇಳಿಸ್ತಾ ಇದೆ ಮೇಡಮ್. ಏನ್ ಹೇಳ್ತೀರಿ ಸರ್, ಏನ್ ಹೇಳ್ತೀರಿ? ಅದೇ ಮೇಡಮ್, 19 ಎಲ್ಲ ಇದು ಜೆಂಟ್ಸ್ ಆಗಿ ಕೊಟ್ಟಿದ್ದಾರೆ ಮೇಡಮ್. ಅದರಲ್ಲಿ ಹೆಣ್ಮಕ್ಳಿಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಮೇಡಮ್. ಮತ್ತೆ ಇನ್ನು MLC ಅದು ಇದ್ದವ್ರಿಗೆಲ್ಲ ಕೊಟ್ಟಿದ್ದಾರೆ ಮೇಡಮ್. ಮತ್ತೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ರು ಸೀನಿಯರ್, ಅವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಮೇಡಮ್. ಅದಕ್ಕೆ ಡಿಸ್ಕಸ್ ಅಲ್ರಿ ಸರ್, ಈಗ ಆಲ್ರೆಡಿ ಪ್ರೂವ್ ಮಾಡ್ಕೊಂಡವ್ರನ್ನಾದ್ರೂ ಪರಿಗಣಿಸ್ಬೇಕಲ್ರಿ ಸರ್. ಆಲ್ರೆಡಿ ಈಗ ನಿಮ್ಗೆ ಗೊತ್ತೈತ್ರಿ ಸರ್, ಈಗ ಬೆಳಗಾವಿ ಅಂತ ರಾಜಕಾರಣದಲ್ಲಿ ಒಂದು ನಿಂತು ಗಟ್ಟಿಗಿಟ್ಟಿಯಾಗಿ ನಿಂತು ತಾನೂ ಒಬ್ಬ ನಾಯಕಿ ಅಂತ ಗುರ್ತಿಸ್ಕೊಳ್ಳೋದು ಒಂದು ಸಾಮಾನ್ಯದ ಮಾತಲ್ರಿ ಸರ್, ಹೌದಿಲ್ರಿ ಸರ್? ಹೌದು ಮೇಡಮ್, ಹೌದು ಮೇಡಮ್, ಹೌದು. ಅಂಥದ್ರಲ್ಲಿ ಅವ್ರನ್ನೂ ಆಯ್ತಪ್ಪ, ಅವ್ರನ್ನ ಪರಿಗಣಿಸಬೇಡಿ, ಬೇರೆ ಇದಾರಲ್ಲ ನಿಮ್ಗೆ ಅವ್ರು ಬ್ಯಾಟ್ ಅಂದ್ರೆ, ಹೌದಿಲ್ರಿ ಸರ್? ಈಗ ಸರ್ ಇದಾರೆ, ಖರೀಜ ಫಾತಿಮಾ ಇದಾರೆ. ಹೌದು ಮೇಡಮ್, ಹೌದು ಮೇಡಮ್. ಮುಸ್ಲಿಂ ಸಮುದಾಯದವರು ಇದಾರೆ ಮೇಡಮ್. ಅವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಮೇಡಮ್. ಗ್ಯಾರಂಟಿ ದುಡ್ಡು ಎಲ್ಲ ಕೊಡ್ತಾ ಇದಾರಲ್ಲ ಮೇಡಮ್, ಹೆಣ್ಮಕ್ಳಿಗೆಲ್ಲ ಸುಳ್ಳು ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಮೇಡಮ್ ಸರ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವಿಶ್ವನಾಥ್ ಅವರ, ಥ್ಯಾಂಕ್ ಯು. ಈಗ ಮಂಡ್ಯದಿಂದ ಕೃಷ್ಣ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ. ನಮಸ್ಕಾರ ಮೇಡಮ್. ಸರ್, ಈ ನೋಡಿದ್ರಾ ಇದು ಪ್ರಮಾಣ ವಚನ ನಿಮ್ ಮಂಡ್ಯದಲ್ಲಿ ಇಬ್ರಿಗೆ ಬಂದಿದೆ? ಬಂದ್ರೇನು ಮೇಡಮ್ ಅವರೇ, ನಮ್ ಲೇಡೀಸ್ಗೆ ಕೊಟ್ಟಿಲ್ವಲ್ಲ ಮೇಡಮ್ ಅವರೇ ಮಂಡ್ಯದಲ್ಲಿ? ಅಲ್ಲ ಮಂಡ್ಯದಲ್ಲ ಸರ್, ಇಡೀ ಕರ್ನಾಟಕದಲ್ಲಿ. ಹೌದು ಮೇಡಮ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇದ್ದಾಗ ಒಬ್ಬರಿಗಾರ ಕೊಟ್ಟಿದ್ರು ಮೇಡಮ್ ಅವರ. ಇವರು DK ಶಿವಕುಮಾರ್ ಮಂಡ್ಯದಲ್ಲಿ ನಾವು ಕಾಂಗ್ರೆಸ್ ಕೋಟ್ ಹಾಕೊಂಡು ನಮ್ಮ ಮಹಿಳೆಯರಿಗೆ ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿಲ್ಲ ಅಂದ್ಮೇಲೆ ನಾವು ಕಾಂಗ್ರೆಸ್ ಯಾಕೆ ಮೇಡಮ್ ಓಟ್ ಹಾಕ್ಬೇಕು? ಮಹಿಳೆಯರಿಂದನೇ ಅಧಿಕಾರಕ್ಕೆ ಬಂದಿರೋದು ಸರ್ ಈ ಸರ್ಕಾರ. ಅದಕ್ಕೆ ಮೇಡಮ್ ಅವ್ರ ಈಗ ನಮ್ಮ ಮನೇಲಿ ಹೆಂಗಸರು ಅಂತಾರೆ, ನಾನು ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ ಅಂತಾರೆ ಮೇಡಮ್ ನಮ್ಮ ಹೆಂಗಸರು. ನಿಮ್ ಹೆಂಗಸರು ನೋಡ್ತಾವ್ರಾ? ಎಲ್ಲ ಜೊತೆ ಕೂತಿದೀವಿ ಮೇಡಮ್. ನಮ್ಮ ಹೆಂಗಸರು ಕಾಂಗ್ರೆಸ್ಗೆ ಓಟ್ ಹಾಕೋದು, ಸ್ವತಃ ಕಾಂಗ್ರೆಸ್ ಪಕ್ಕದಲ್ಲಿದ್ರೆ ನಿಮ್ ಹೆಂಗಸರಿಗೆ ಫೋನಾ ಕೊಟ್ಟೆ ಮೇಡಮ್ ಅವ್ರ. ಎಲ್ಲ ಬಿಡಿ, ಎಷ್ಟು ಮಾಡಿದ್ರು ಇವರು ಕಾಂಗ್ರೆಸ್ ಏನ್ ಮಾಡುದು ಮೇಡಮ್ ಅವ್ರ? ನಾವು ಕೊಟ್ಟೆ ಮೇಡಮ್ ಅವ್ರ, ಕೊಟ್ಟೆ ಮೇಡಮ್. ಹಲೋ, ನಮಸ್ಕಾರ ಮೇಡಮ್, ನಾನ್ ರಾಧಾ ಹಿರೇಗೌಡ್ರು ಮಾತಾಡ್ತೀನಿ, ಗ್ಯಾರಂಟಿ ನ್ಯೂಸ್ ಇಂದ. ನಮಸ್ಕಾರ ಮೇಡಮ್. ಮೇಡಮ್, ಈ ಸಲ ಒಬ್ರು ಹೆಣ್ಮಕ್ಳನ್ನ ಮಿನಿಸ್ಟರ್ ಮಾಡಿಲ್ವಲ್ಲ, ಏನ್ ಹೇಳ್ತೀರಾ ಮೇಡಮ್? ಯಾರು ಓಟ್ ಹಾಕಲ್ಲ ಬಿಡಿ ಮೇಡಮ್. ಅವ್ನಿಗೆ ಇನ್ನೇನು ಒಂದೂವರೆ ವರ್ಷ ಇದೆ, ಒಂದೂವರೆ ವರ್ಷ ಅವ್ನು ಬಾಳ ಅಲಾನಾಗಿದೆ, ಹೋಯ್ತಾನೆ ಬೇಗ ಬಿಡಿ. ಲೇಡೀಸ್ ಮರ್ಯಾದಿನೇ ಇಲ್ಲ ಅಂದ್ರೆ ಇನ್ನೇನು? ಅಲ್ಲ ಮೇಡಮ್, ಲೇಡೀಸ್ಗೆ ಆ ಗ್ಯಾರಂಟಿ ಈ ಗ್ಯಾರಂಟಿ, ಏನ್ ಹೆಸರು ನಿಮ್ದು? ಗೌರಮ್ಮ ಆಯ್ತು ಮೇಡಮ್. ಗೌರಮ್ಮನವ್ರೆ, ಎಲ್ಲ ಲೇಡೀಸ್ಗೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಎಲ್ಲ ಕೊಟ್ಟಿದಾರಲ್ಲ. ಯಾವ ಗ್ಯಾರಂಟಿ ಕೊಟ್ರು ಏನು ಪ್ರಯೋಜನ ಇಲ್ಲ ಬಿಡಿ ಮೇಡಮ್. ಅರ್ಧ ಬಂದಿದೆ, ಅರ್ಧ ಬಂದೇ ಇಲ್ಲ. ಇನ್ನು ಬರ್ಬೇಕು. ಈಗ
ಮೇಡಮ್ ಹೇಳಿ ಮೇಡಮ್. ಇದು 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 ಇವ್ರದ್ದು ಮನಸ್ಥಿತಿ ಏನು ಮೇಡಮ್? ಹೆಣ್ಮಕ್ಳಿಗೆ ಇವರು ಸ್ಥಾನಮಾನ ಕೊಡದೇ ಇರೋದು ಇದು ಎಂತ ಮೈಂಡ್ ಸೆಟ್ ಮೇಡಮ್ ಇದು? ಇವ್ರದ್ದು ದಬ್ಬಾಳಿಕೆ, ಗಂಡಸರು ದಬ್ಬಾಳಿಕೆ ಏನಂಗ ಆಗ್ಬಿಟ್ಟಿದೆ ಮೇಡಮ್. ಲೇಡೀಸ್ ಏನು ಮರ್ಯಾದೆನೂ ಇಲ್ಲ ಅಲ್ಲಿ, ಏನು ಇಲ್ಲ ಮೇಡಮ್. ಲೇಡೀಸ್ ಯಾರು ಇನ್ನು ಓಟೆ ಹಾಕಲ್ಲ ನೋಡ್ಕೊಳ್ಳಿ. ಅಲ್ಲ ಮೇಡಮ್, ಇವ್ರು ಕೊಡ್ಲಿಲ್ಲ ಅಂತ ನೋಡಿ ಈಗ ಇಡೀ ರಾಜ್ಯಾದ್ಯಂತ ನನಗ್ ಕೊಟ್ಟಿಲ್ಲ ಅಂತ ಎಲ್ಲರೂ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಆದ್ರೆ ಒಬ್ಬ ಹೆಣ್ಮಗಳಿಗೆ ಕೊಟ್ಟಿಲ್ಲ ಅಂತ ಯಾರು ಮಾತಾಡಲ್ಲ ನೋಡಿ ಮೇಡಮ್. ಅದೇ ಬೇಜಾರ್ ಮೇಡಮ್. ಒಬ್ರಿಗಾರು ಕೊಟ್ಟಿದ್ರೆ ಬೇಜಾರ್ ಆಯ್ತಿರ್ಲಿಲ್ಲ, ಒಬ್ರಿಗೂ ಕೊಡ್ಲಿಲ್ಲ ಅಂದ್ರೆ ಬೇಜಾರ್ ಮೇಡಮ್. ಓಕೆ, ಥ್ಯಾಂಕ್ ಯು ಗೌರಮ್ನವರೇ. ಥ್ಯಾಂಕ್ ಯು ಕೃಷ್ಣ ಅವರು ಮತ್ತು ಗೌರಮ್ನವರು. ಓಕೆ, ಗದಗಿಂದ ಶಂಕರಪ್ಪ ಕರೆ ಮಾಡಿದ್ದಾರೆ. ಕಟ್ಟಾಯ್ತು. ಓಕೆ ನೋಡಿ, ಜನ ಏನ್ ದಡ್ರಲ್ಲ, ಜನ ಪ್ರತಿಯೊಂದನ್ನು ಕೂಡ ಗಮನಿಸ್ತಾರೆ. ನಿಮಗನ್ನಿಸ್ಬೋದು ಜನ ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳಲ್ಲ, ಚಲ್ತಾ ಹೇ, ಏನು ಮಾಡಿದ್ರು ನಡೀತೈತಿ ಅನ್ನೋ ಮನೋಭಾವನೆ ನಿಮಗಿರುತ್ತೆ. ಆದರೆ ಜನ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ತಾಯಿ, ತಂಗಿ, ಹೆಂಡತಿ, ಮಗಳು, ಅಕ್ಕ ಎಲ್ಲರೂ ಇರ್ತಾರೆ. ಹೆಣ್ಣಿಲ್ಲದೆ ಏನೂ ಇಲ್ಲ, ಸೃಷ್ಟಿನೇ ಇಲ್ಲ. ಅಂಥದ್ರಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಲ್ಲ ನೀವು ಕಾಂಗ್ರೆಸ್ ಪಾರ್ಟಿಯವರು. ನಾವು ಅಂತಂದರೆ ಮಹಿಳೆಯರ ಪರ, ನಾವು ಅಂದರೆ ದಲಿತರ ಪರ, ನಾವು ಅಂದರೆ ಅಲ್ಪಸಂಖ್ಯಾತರ ಪರ, ನಾವು ಅಂತಂದರೆ ಸಮಬಾಳು ಅನ್ನುವಂತಹ ಧ್ಯೇಯದೊಂದಿಗೆ ಕೆಲಸ ಮಾಡೋರು ನಾವು ಅಂತ ಎದೆ ಒಬ್ಬಿಸ್ಕೊಂಡು ಭಾಷಣ ಹೊಡಿತೀರಲ್ಲ ನೀವು ಕಾಂಗ್ರೆಸ್ ಪಾರ್ಟಿಯವರು. ಇದೇನಾ ನಿಮ್ಮ ಆಡಳಿತದ ವೈಖರಿ? ಏನ್ರಿ ಅನ್ಯಾಯ ಇದು? ಎಷ್ಟು ನಿರ್ಲಕ್ಷ್ಯ ರೀ ನಿಮಗೆ. ಇದು ಇಶ್ಯೂನೇ ಅಲ್ಲ ಅನ್ನೋ ರೀತಿಯಲ್ಲಿ ನೀವು ಇವತ್ತು ಮಂತ್ರಿಮಂಡಲ ರಚನೆ ಮಾಡಿದ್ದೀರಲ್ಲ ನೀವು, ವಿಸ್ತರಣೆ ಮಾಡಿದ್ದೀರಲ್ಲ ನೀವು. ಇದು ಇಶ್ಯೂನೇ ಅಲ್ಲ ಅನ್ನುವಂಥ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನಿಮ್ಮ ಈ ದಬ್ಬಾಳಿಕೆಯ ಮನಸ್ಥಿತಿ ಇದೆಯಲ್ಲ, ಈ ಹೆಣ್ಮಕ್ಳಿಗೆ ನಾವು ಸ್ಥಾನಮಾನ ಕೊಟ್ಟಿಲ್ಲ ಸಂಪುಟದಲ್ಲಿ, ಅದು ಒಂದು ನಿರ್ಲಕ್ಷ್ಯದ ವಿಷಯ, ಅದು ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿಗೆ ಧಿಕ್ಕಾರ.